ಸೊ ಹೇಗಿದೆ ಈ ಒಂದು ಪಯಣವನ್ನು ನೋಡ್ತಾ ಹೋದಾಗ ನಿಮ್ಮ ಪ್ರತಿಯೊಂದು ವಿಡಿಯೋಗಳು ಇವತ್ತು ವೈರಲ್ ಆಗುತ್ತೆ, ದೇಶ ವಿದೇಶದಲ್ಲಿ ಜನ ಮಾತನಾಡ್ತಾರೆ, ಈಗ ಅರ್ಥ ಆಗ್ತಾ ಇದೆ ಅಂತಾರೆ. ಅಂದರೆ ಫ್ಯೂಚರಿಸ್ಟಿಗೆ ತುಂಬ ಹೋಗ್ಬಿಟ್ಟಿದ್ರು ಅಂತ ಅನ್ಸುತ್ತಾ ಅಥವಾ ವಾಸ್ತವನೇ ಫ್ಯೂಚರ್ ಆಗಿರುತ್ತಾ? ವಾಸ್ತವನೇ ಇಲ್ಲ, ಯಾವಾಗಲೂ ಏನಂದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು, ಫ್ಯೂಚರ್ ಚೆನ್ನಾಗಿರುತ್ತೆ, ಡ್ರೀಮ್ಸ್ ಇರಬೇಕು ಫ್ಯೂಚರ್ ಬಗ್ಗೆ ಅಂತ. ಇದು ಮೂರೇ ಮನುಷ್ಯನ ಜೀವನ ಅಲ್ವಾ. ಪ್ರತಿಯೊಂದು ಜೀವನದಲ್ಲಿ ನಡೆದ ಘಟನೆಗಳು ನಮಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು, ಫ್ಯೂಚರು ಒಂದು ಕನಸು ಕಾಣಬೇಕು ಫ್ಯೂಚರ್ ಬಗ್ಗೆ. ಈಗ ನಿಮ್ಮ ಸಿನಿಮಾಗಳು ನೋಡ್ತಾ ಹೋದರೆ 20 ವರ್ಷಗಳ ನಂತರ ಬಂದಾಗಲೂ ಕೂಡ ಇವತ್ತು ಅದು ವಾಸ್ತವ ಅಂತ ಅನಿಸುತ್ತೆ. ಬಹುಶಃ ಅನಿಸ್ತಾ ಇರುತ್ತೆ ಇವತ್ತಿನ ಸಂದರ್ಭ ನೋಡಿದ್ರೆ ನಮಗೆ ಉಪೇಂದ್ರ ಅಥವಾ ಈ ಥರದ ಸಿನಿಮಾ ಮಾಡೋದಕ್ಕೆ ಆಗುತ್ತಾ ಅಥವಾ ಅದನ್ನು ಇವತ್ತಿನ ಸಮಾಜವು ಅಷ್ಟು ಸುಲಭವಾಗಿ ಒಪ್ಕೊಳ್ಳುತ್ತಾ ಅಂತ ಹೇಳಿ ಅದು ನೀವೇನಾದರೂ ಥಾಟ್ ಪ್ರೊಸೆಸ್ಸಲ್ಲಿ ನೋಡಿದರೆ ಅದನ್ನು ಹೇಗೆ ನೀವು ನೋಡ್ತಾ ಹೋಗ್ತೀರಿ? ಅಂದರೆ ಆಗ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಇತ್ತು, ಈಗಿಲ್ಲ ಅಂತ ನೀವು ಹೇಳ್ತಿರೋದು. ಈಗ ನಾನೇನಾದರೂ ಹೋಗ್ಬಿಟ್ಟು ಐ ಆಮ್ ಗಾಡ್ ಅಂತ ಗಣೇಶನ ಎತ್ತಿ ಬಾವಿಗೆ ಆಗದೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಸೆನ್ಸರಲ್ಲಿ ಫಸ್ಟ್ ಆಗುತ್ತಾ? ಸಮಾಜಕ್ಕೆ ಬಂದಾಗ ಸಮಾಜ ಅದನ್ನು ಹೇಗೆ ಪರಿಗಣಿಸುತ್ತೆ? ಅಂದರೆ ಕನ್ನಡಿ ಹಿಡ್ದಿದ್ದೀರಿ ನೀವು, ಕನ್ನಡಿ ಮೇಲೆ ಧೂಳಿದೆ ಅಂತಿದ್ದೀವಿ ಹೊರತು ಮುಖದ ಮೇಲೆ ಧೂಳು ಒರೆಸ್ಕೊಳ್ಳೋದಿಲ್ಲ. ಗಾಲಿ ಬೆಳೆದ್ರಂತಲ್ಲ ಹಾಗೆ. ಕರೆಕ್ಟ್ ಇಲ್ಲ, ಕರೆಕ್ಟ್. ಅವಾಗ ಏನನ್ಸುತ್ತೆ ನಿಜವಾಗ್ಲೂ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನಂದರೆ ರಕ್ತ ಕಣ್ಣೀರು ತಮಿಳಲ್ಲಿ ಬಂದಿತ್ತು ಆ ಪಿಕ್ಚರು, ಅದನ್ನು ಇಟ್ಕೊಂಡು ನಾವೊಂದಷ್ಟೆಲ್ಲ ಮಾಡಿಫಿಕೇಷನ್ ಮಾಡಿಕೊಂಡು ಮಾಡಿದ ಸಿನಿಮಾ ಅದು. ಅದರಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಅದರಲ್ಲಿ ಅವನ ಗಂಡ ಸರಿ ಇರಲ್ಲ, ಹೆಂಡ್ತಿ ಯಾವಾಗ 50ಸಲ್ಲಿ, ಓಕೆನಾ, ಅವಳು ಗಂಡನ ಫ್ರೆಂಡ್ನೋ ಕೇಳ್ತಾಳೆ, ಏನೋ ನನಗೆ ಈ ಥರ ನನ್ನ ಗಂಡ ಸರಿ ಇಲ್ಲ, ನಾನು ನಿನ್ನ ಜೊತೆಲಿ ಇರಬೇಕು ಅನ್ಸುತ್ತೆ ಅಂದರೆ ಅವನು ಅಡ್ವೈಸ್ ಮಾಡ್ತಾನೆ. ಆ ಥರ ಒಂದು ಸೀನ್ ಇತ್ತು. ನಾವು ಅದನ್ನು ಮಾಡಲಿಲ್ಲ ಆ ಟೈಮಲ್ಲಿ. ಅಯ್ಯೋ ಹೆಂಗೆ ಒಪ್ಕೊತಾರೆ ಇವಾಗ ಅಂತ. ಅಂದರೆ ಆ ಕಾಲಕ್ಕೆ ಅದನ್ನು ಮಾಡಿದ ಲೆಕ್ಕ ಹಾಕ್ಕೊಳ್ಳಿ, ಅವಾಗ ಎಷ್ಟು ಲಿಬರಲ್ ಆಗಿತ್ತು